ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 21 ಮನುಕರ್ದಮ ಸಂವಾದ. ಇದರಿಂದ ಇವತ್ತು 3 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 48. ಅಥೋಟ ಜಮುಪಾಯಾತಂ ನೃದೇವಂ ಪ್ರಣತಂ ಪುರಃ ಸಪರ್ಯಯ ಪರ್ಯಗೃಹ್ಣಾತ್ ಪ್ರತಿ ನಂದ್ಯಾನುರೂಪಯ. ಅನುವಾದ: ಮಹಾರಾಜನು ತನ್ನ ಆಶ್ರಮಕ್ಕೆ ಬಂದು ತನ್ನ ಮುಂದೆ ತಲೆಬಾಗುವುದನ್ನು ನೋಡಿ ಮುನಿಯು ಅವನನ್ನು ಗೌರವಯುತವಾಗಿ ಸ್ವಾಗತಿಸಿದನು, ತಕ್ಕುದಾದ ಮರ್ಯಾದೆಯೊಂದಿಗೆ ಬರಮಾಡಿದನು. ಶ್ಲೋಕ 49. ಗೃಹೀತಾರ್ಹಣಮಾಸೀನಂ ಸಂಯತಂ ಪ್ರೀಣಯನ್ಮುನಿಃ ಸ್ಮರನ್ ಭಗವದಾದೇಶಮಿತ್ಯಾಹ ಶ್ಲಕ್ಷ್ಣಯಾ ಗಿರಾ. ಅನುವಾದ: ರಾಜನು ಮುನಿಯ ಸತ್ಕಾರವನ್ನು ಪಡೆದ ನಂತರ ಕುಳಿತನು ಮತ್ತು ಮೌನವಾದನು. ಕರ್ದಮನು ಭಗವಂತನ ಆದೇಶಗಳನ್ನು ಜ್ಞಾಪಿಸಿಕೊಂಡು ತನ್ನ ಮಧುರವಾದ ಉಚ್ಚಾರಣೆಗಳಿಂದ ರಾಜನನ್ನು ಸಂತೋಷಗೊಳಿಸುತ್ತಾ ಹೀಗೆ ಹೇಳಿದನು. ಶ್ಲೋಕ 50. ನೂನಂ ಚಂಕ್ರಮಣಂ ದೇವ ಸತಾಂ ಸಂರಕ್ಷಣಾಯತೆ ವಧಾಯ ಚಾಸತಾಂ ಯಸ್ತ್ವಂ ಹರೇ ಶಕ್ತಿರ್ಹಿ ಪಾಲಿನಿ. ಅನುವಾದ: ಎಲೈ ದೇವನೇ, ನೀನು ಕೈಗೊಂಡಿರುವ ಪ್ರಯಾಣವು ಸಾಧುಗಳ ರಕ್ಷಣೆಗಾಗಿ ಮತ್ತು ದುರುಳರ ವಧೆಗಾಗಿ ನಿಜವಾಗಿಯೂ ಉದ್ದೇಶಗೊಂಡಿರುತ್ತದೆ, ಏಕೆಂದರೆ ನೀನು ಶ್ರೀಹರಿಯ ರಕ್ಷಣಾ ಶಕ್ತಿಯೇ ಮೂರ್ತಿವೆತ್ತಂತೆ ಇರುತ್ತೀಯೇ. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಪ್ರಥಮ ಚಕ್ರವರ್ತಿಯಾದಂತಹ ಸ್ವಯಂಭೂವಮನು ತನ್ನ ಮಗಳ ಜೊತೆ ಅತ್ಯಂತ ಪವಿತ್ರವಾದಂತಹ ಆ ಮುನಿಯ ಆಶ್ರಮವನ್ನು ಪ್ರವೇಶ ಮಾಡ್ತಾರೆ. ಆಶ್ರಮದಲ್ಲಿ ತಾನೇ ಹೋಮ ಹವನಗಳನ್ನೆಲ್ಲ ನೆರವೇರಿಸಿ ಕೂತಿದ್ದಂತಹ ಮುನಿಯನ್ನು ನೋಡ್ತಾರೆ. ಅವರ ದೇಹ ಅತ್ಯಂತ ತೇಜೋಮಯವಾಗಿತ್ತು. ದೀರ್ಘಕಾಲದವರೆಗೆ ತಪೋನಿರತರಾಗಿ ಅವರು ಸ್ವರ್ಗೋಗಿರಲಿಲ್ಲ. ಯಾಕೆಂದರೆ ಭಗವಂತನ ಒಂದು ಕಣ್ಣೋಟ ಅವ್ರ ಮೇಲೆ ಬಿದ್ದಿದ್ರಿಂದ ಮತ್ತು ಭಗವಂತನ ಅಮೃತಧಾರೆಯ ಹಾಗಿದ್ದಂಥ ಮಾತುಗಳನ್ನು ಅವನು ಕೇಳಿದ್ದ. ಸೊ ಆ ಮುನಿ ಎತ್ತರವಾಗಿದ್ದ, ಜಟೆ ಕಟ್ಕೊಂಡಿದ್ದ, ಅವನ ಕಣ್ಣುಗಳು ವಿಶಾಲವಾಗಿತ್ತು. ಚಿಂದಿ ಬಟ್ಟೆಯನ್ನು ಹುಟ್ಟಿದ್ದಂತಹ ಆ ಮುನಿಯನ್ನ ಹತ್ತಿರದಿಂದ ನೋಡಿದಾಗ ಸಂಸ್ಕರಿಸದ ರತ್ನದ ಹಾಗೆ ಅವರು ಸ್ವಲ್ಪ ಮಲಿನವಾಗಿರೋದನ್ನ ನೋಡ್ತಾರೆ. ಅಂದರೆ ಮುನಿಗಳು ತಮ್ಮ ಸಾಧನೆಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ಹೊರತು ಶರೀರ ಅವರು ಕೊಳಕಾಗಿದೆಯಾ ಅಥವಾ ನಾವು ಕ್ಲೀನಾಗಿರಬೇಕು, ಚೆನ್ನಾಗಿ ಕಾಣಿಸ್ಬೇಕು. ಈಗ ನಮಗಿರುತ್ತಲ್ವ, ನಾವು ಆಚೆ ಹೋದರೆ ಒಂದು ಬಟ್ಟೆ, ಮನೇಲಿದ್ದರೆ ಒಂದು ಬಟ್ಟೆ, ಹೊರಗಡೆ ಅವರು ನೋಡೋದಕ್ಕೋಸ್ಕರ ನಾವು ನಮ್ಮನ್ನು ಅಲಂಕಾರ ಮಾಡ್ಕೊಳ್ತೀವಿ. ಆದರೆ ಮುನಿಗಳು ಹಾಗಲ್ಲ. ಅವ್ರು ಇದ್ಯಾವುದು ಶರೀರಕ್ಕೆ ಅಷ್ಟೊಂದು ಅವರು ಇಂಪಾರ್ಟೆನ್ಸ್ ಕೊಡೋದಿಲ್ಲ, ತಮ್ಮ ಸಾಧನೆ ಕಡೆಗೆ ಅವರು ಇಂಪಾರ್ಟೆನ್ಸ್ ಕೊಡ್ತಾರೆ. ಸೊ ಅದಕ್ಕೋಸ್ಕರ ಅವ್ರ ಶರೀರ ಹಾಗಿತ್ತು. ಮಹಾರಾಜ ತನ್ನ ಆಶ್ರಮಕ್ಕೆ ಬಂದು ನನ್ನ ಮುಂದೆ ತಲೆಬಾಗಿ ನಿಂತ್ಕೊಂಡಿರೋದನ್ನ ನೋಡಿ ಮುನಿ ಅವರಿಗೆ ಗೌರವವನ್ನು ಕೊಡ್ತಾರೆ ಮತ್ತು ಅವ್ರಿಗೆ ಏನು ಮರ್ಯಾದೆಗಳು ಕೊಡಬೇಕೋ ಅದನ್ನೆಲ್ಲ ಕೊಡ್ತಾರೆ. ಇಲ್ಲಿ ಭಾವಾರ್ಥದಲ್ಲಿ ಗುರುಗಳು ಇದರ ಬಗ್ಗೆ ಏನು ಹೇಳಿದ್ದಾರೆ ಅಂತಂದರೆ, ಸ್ವಯಂಭುವ ಮನು ಇದಾನಲ್ಲ, ಅವನು ಮಹಾರಾಜ ಕರ್ದಮ ಮುನಿಯ ಒಣ ಎಲೆಗಳ ಗುಡಿಸಲನ್ನು ಸಮೀಪಿಸಿದ್ದಷ್ಟೇ ಅಲ್ಲ, ಅವರಿಗೆ ಗೌರವಪೂರ್ಣ ನಮಸ್ಕಾರಗಳನ್ನು ಪ್ರಣಾಮಗಳನ್ನು ಕೂಡ ಸಲ್ಲಿಸ್ತಾನೆ. ಅಂದರೆ ಅರ್ಥ ಏನು? ಇಲ್ಲಿ ಮುನಿಗಳು ಅಂತಂದರೆ ಅವ್ರಿಗೊಂದಷ್ಟು ಗೌರವ ಇರುತ್ತೆ. ಒಬ್ಬ ರಾಜ ಆದರೂ ಕೂಡ ಮುನಿಗಳಿಗೆ ಗೌರವವಾಗಿ ನಮಸ್ಕಾರಗಳನ್ನು ಮಾಡ್ಕೋಬೇಕು. ಅದೇ ರೀತಿ ಕಾಡಿನಲ್ಲಿರುವಂಥ ತನ್ನ ಆಶ್ರಮಕ್ಕೆ ಬರ್ತಾ ಇದ್ದಂಥ ರಾಜರಿಗೆ ಆಶೀರ್ವಾದವನ್ನು ಸಲ್ಲಿಸೋದು ಕೂಡ ಮುನಿಯ ಕರ್ತವ್ಯ. ನಾನೊಬ್ಬ ಸಾಧು, ನಾನು ಅವನಿಗಿಂತ ಶ್ರೇಷ್ಠ ಅಂತ ಕೂತ್ಕೊಂಡ್ಬಿಡೋದಲ್ಲ. ಒಬ್ಬ ರಾಜ ಅಂತಂದರೆ ಅವನು ಭಗವಂತನ ಪ್ರತಿನಿಧಿ ಅಲ್ವಾ. ಸೊ ಅದರಿಂದನೇ ರಾಜ ಬಂದಿದ್ದ ತಕ್ಷಣ ಅವರಿಗೆ ಏನು ಮರ್ಯಾದೆ ಕೊಡಬೇಕೋ ಅವರಿಗೆ ಆಶೀರ್ವಾದವನ್ನು ಕೊಡೋದು, ಅವರಿಗೆ ಒಂದು ಮರ್ಯಾದೆ ಕೊಡೋದು ಮುನಿಯ ಕರ್ತವ್ಯ ಕೂಡ ಆಗಿರುತ್ತೆ. ರಾಜ ಮುನಿಯ ಸತ್ಕಾರವನ್ನು ಪಡೆದ ಮೇಲೆ ಸುಮ್ಮನೆ ಆಗ್ತಾನೆ. ಈಗ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನೋಡಿ. ಇಲ್ಲಿ ಒಬ್ಬ ರಾಜನನ್ನು ಹುಡುಕೊಂಡು ಹೋಗಲಿಲ್ಲ. ಅಂದರೆ ಒಬ್ಬ ಯೋಗ್ಯವಾದಂತಹ ಒಬ್ಬ ಮನುಷ್ಯ ಬೇಕಾಗಿತ್ತು ಅವನಿಗೆ. ಅಂದರೆ ತನ್ನ ಮಗಳಿಗೆ ತಕ್ಕದಾಗಿರುವಂಥವನಾಗಿರಬೇಕು. ಅದಕ್ಕೋಸ್ಕರ ನೋಡಿ ಹುಡುಕೊಂಡು ಈ ಮುನಿಯ ಹತ್ತಿರಕ್ಕೆ ಬಂದಿದ್ದಾನೆ. ಕರ್ದಮರು ಏನು ಮಾಡ್ತಾರೆ? ಈಗ ರಾಜ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದಾನಲ್ಲ,
ಅವರಿಗೆ ಭಗವಂತ ಹೇಳಿದಂತಹ ಮಾತುಗಳೆಲ್ಲ ನೆನಪು ಬರುತ್ತೆ. ಆದೇಶವನ್ನು ಕೊಟ್ಟಿರ್ತಾನಲ್ವ, ನೀನು ಕಾಯ್ತಾ ಇರು, ಇಲ್ಲಿಗೆ ಹುಡ್ಕೊಂಡು ಬರ್ತಾನೆ, ನಿನಗೆ ಹೆಣ್ಣು ಕೊಡುವಂಥವ್ರು, ನಿನಗೆ ಮದುವೆ ಮಾಡಿಕೊಡೋದಕ್ಕೆ ಅಂತಂದ್ಬಿಟ್ಟು ಹೇಳಿರ್ತಾರಲ್ಲ, ಅದನ್ನು ನೆನಪಿಸ್ಕೊಂಡು ಆಮೇಲೆ ತಾನೇ ಮಾತನ್ನು ಈಗ ಶುರು ಮಾಡ್ತಾನೆ. ಏನು ಹೇಳ್ತಾನೆ ಅಂತಂದರೆ, ಎಲೆ ದೇವನೇ, ಅಂದರೆ ಇಲ್ಲಿ ದೇವರಿಗೆ ಸಮಾನ ಅವನು, ರಾಜ ಆಗಿರುವಂಥವನು. ಸೊ ನೀನು ಕೈಗೊಂಡಿರುವಂತಹ ಈ ಪ್ರಯಾಣ ಇದೆಯಲ್ಲ, ಇದು ಸಾಧುಗಳನ್ನು ರಕ್ಷಣೆ ಮಾಡೋದಕ್ಕೆ ಮತ್ತು ದುರುಳರನ್ನು ವಧೆ ಮಾಡೋದಕ್ಕೆ, ಆ ರೀತಿಯ ಒಂದು ಉದ್ದೇಶದಿಂದನೇ ನೀನು ಇವಾಗ ಪ್ರಯಾಣವನ್ನು ಬೆಳೆಸಿದೀಯಾ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ನೀನು ಶ್ರೀಹರಿಯ ರಕ್ಷಣಾ ಶಕ್ತಿಯ ಮೂರ್ತಿ ಇದ್ದ ಹಾಗೆ ಇರ್ತೀಯ. ಅಂದರೆ ಏನು, ಭಗವಂತ ಎಲ್ಲ ಕಡೆ ಇದ್ದು ತಾನೇ ಸ್ವಯಂ ನೋಡ್ಕೊಳಕ್ಕಾಗಲ್ಲ ಅಂತಂದ್ಬಿಟ್ಟು ತನ್ನ ಪ್ರತಿನಿಧಿಗಳನ್ನು ಅಲ್ಲಲ್ಲಿ ನೇಮಿಸಿದ್ದಾನೆ. ಅದರಲ್ಲಿ ರಾಜನು ಕೂಡ ಒಬ್ಬ ಸ್ವಯಂ ಭಗವಂತನ ಪ್ರತಿನಿಧಿ. ಅವನು ಒಬ್ಬ ಗುರು, ಒಬ್ಬ ತಾಯಿ, ಇವರೆಲ್ಲ ಭಗವಂತನ ಪ್ರತಿನಿಧಿಗಳು ಆಯಿತಾ. ಎಲ್ಲ ಕಡೆ ಇರಲ್ಲ ಅಂತ ಆ ಒಂದು ರೂಪದಲ್ಲಿ ಅವನಿರ್ತಾನೆ. ಸೊ ಇಲ್ಲಿ ಅದಕ್ಕೆ ಹೇಳ್ತಾ ಇದ್ದಾರೆ, ನೀನು ಸಾಧುಗಳನ್ನು ರಕ್ಷಣೆ ಮಾಡಬೇಕು ಮತ್ತು ದುಷ್ಟರನ್ನು ವಧಿಸ್ಬೇಕು ಅನ್ನೋ ಕಾರಣದಿಂದನೇ ನೀನು ಸಂಚಾರ ಮಾಡ್ತಾ ಇದೀಯಾ ಅಂತ ಅನಿಸುತ್ತೆ. ಯಾಕೆಂದರೆ ನೀನು ಶ್ರೀಹರಿಯ ರಕ್ಷಣಾ ಶಕ್ತಿಯ ಒಂದು ಮೂರ್ತಿ ಇದ್ದ ಹಾಗೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈಗ ಭಾವಾರ್ಥದಲ್ಲಿ ಗುರುಗಳು ಇದರ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಅನೇಕ ವೈದಿಕ ಸಾಹಿತ್ಯಗಳಿಂದ, ಮುಖ್ಯವಾಗಿ ಶ್ರೀಮದ್ ಭಾಗವತ ಮತ್ತು ಪುರಾಣಗಳಂತಹ ಚರಿತ್ರೆಗಳಿಂದ ಕಂಡುಬರುವುದೇನೆಂದರೆ, ಪೂರ್ವಕಾಲದ ಧಾರ್ಮಿಕ ರಾಜರು ಶಿಷ್ಟ ನಾಗರಿಕ ರಕ್ಷಣೆಗಾಗಿ ಮತ್ತು ದುಷ್ಟರನ್ನು ದಂಡಿಸುವುದಕ್ಕಾಗಿ ಅಥವಾ ಕೊಲ್ಲುವುದಕ್ಕಾಗಿ ತಮ್ಮ ಸಾಮ್ರಾಜ್ಯಗಳಲ್ಲಿ ಸಂಚಾರ ಮಾಡುತ್ತಿದ್ದರು. ಕೆಲವು ವೇಳೆ ಅವರು ಸಂಹಾರ ಕಲೆಯನ್ನು ಅಭ್ಯಾಸ ಮಾಡುವುದಕ್ಕಾಗಿ ಬೇಟೆಯಾಡಿ ವನ್ಯಪ್ರಾಣಿಗಳನ್ನು ಕೊಲ್ಲುತ್ತಿದ್ದರು. ಏಕೆಂದರೆ ಅಂತಹ ಅಭ್ಯಾಸವಿಲ್ಲದಿದ್ದರೆ ಅವರು ದುಷ್ಟರನ್ನು ವಧಿಸಲು ಸಮರ್ಥರಾಗಿರುತ್ತಿರಲಿಲ್ಲ. ಕ್ಷತ್ರಿಯರಿಗೆ ಆ ರೀತಿಯಲ್ಲಿ ಹಿಂಸೆ ಮಾಡಲು ಬಿಡಲಾಗುತ್ತಿದ್ದಿತು, ಏಕೆಂದರೆ ಸದುದ್ದೇಶಕ್ಕಾಗಿ ಮಾಡುವ ಹಿಂಸೆಯು ಅವರ ಕರ್ತವ್ಯದ ಭಾಗವಾಗಿರುತ್ತದೆ. ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ, ನಾವು ಈಗ ವೈದಿಕ ಸಾಹಿತ್ಯಗಳನ್ನೆಲ್ಲ ಓದ್ತಾ ಇದ್ದಾಗ, ಅದನ್ನು ಕೇಳಿ ತಿಳ್ಕೊಳ್ತಾ ಇದ್ದಾಗ, ಅದರಲ್ಲೂ ಮುಖ್ಯವಾಗಿ ಶ್ರೀಮದ್ ಭಾಗವತ ಆಗಿರ್ಬೋದು, ಪುರಾಣಗಳಿರುತ್ತಲ್ಲ, ಬೇಕಾದಷ್ಟು ಪುರಾಣಗಳಿದೆ. ಶಿವ ಪುರಾಣ, ಸ್ಕಂದ ಪುರಾಣ, ಈ ರೀತಿ ಬೇಕಾದಷ್ಟು ಇದೆಯಲ್ಲ. ಅದರಿಂದ ನಮಗೆ ತಿಳಿಯೋದು ಏನಪ್ಪ ಅಂತಂದರೆ, ಹಿಂದಿನ ಕಾಲದಲ್ಲಿ ಧಾರ್ಮಿಕ ರಾಜರು ಇರ್ತಾ ಇದ್ರಲ್ವ, ಅಂದರೆ ಧರ್ಮದಲ್ಲಿ ಏನು ಹೇಳಿದಾರೋ, ಧರ್ಮ ಗ್ರಂಥಗಳಲ್ಲಿ ಹೇಗೆ ಹೇಳಿದಾರೋ ಅದರ ಪ್ರಕಾರ ನಡ್ಕೊಳ್ಳುವಂಥವ್ರು. ಅಂಥ ರಾಜರು ಶಿಷ್ಟ ನಾಗರಿಕರ ರಕ್ಷಣೆಗೆ, ಅಂದರೆ ಯಾರು ಸರಿಯಾದ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೋ ನಾಗರಿಕರು, ಅವರನ್ನೆಲ್ಲ ರಕ್ಷಣೆ ಮಾಡೋದಕ್ಕೆ, ಮತ್ತು ಯಾರು ದುಷ್ಟರು ಇರ್ತಾರೋ ಅವರನ್ನು ದಂಡಿಸೋದಕ್ಕೆ, ಅಂದರೆ ಅವರನ್ನು ಕೊಲ್ಲೋದಕ್ಕೆ ತಮ್ಮ ಸಾಮ್ರಾಜ್ಯಗಳಲ್ಲಿ ಆಗಾಗ ವೇಷವನ್ನು ಮರೆಸ್ಕೊಂಡು ಆಗಿರ್ಬೋದು, ವೇಷವನ್ನು ಅದೇ ರೀತಿ ರಾಜನ ಹಾಗೇನೆ ಇರ್ಬೋದು, ಅವರೆಲ್ಲ ಕಡೆ ಸಂಚಾರ ಮಾಡ್ತಾ ಇರ್ತಾರೆ. ಕೆಲವೊಂದು ಸರಿ ಏನಾಗುತ್ತೆ, ಈಗ ಬಾಣ ಇರುತ್ತೆ, ಕತ್ತಿ ಇರುತ್ತೆ, ಎಲ್ಲ ಇರುತ್ತೆ, ಅದನ್ನು ಉಪಯೋಗ ಮಾಡಿದ್ರೆ ಅಲ್ವಾ ಅವ್ರಿಗೆ ಗೊತ್ತಾಗುತ್ತೆ. ಅದಕ್ಕೆ ಸಂಹಾರ ಕಲೆಯನ್ನು ಅಭ್ಯಾಸ ಮಾಡೋದಕ್ಕೋಸ್ಕರ ಬೇಟೆಯಾಡಿ ವನ್ಯಪ್ರಾಣಿಗಳು, ಅಂದರೆ ಕಾಡಲ್ಲಿರುವಂಥ ಮೃಗಗಳನ್ನು ಕೊಲ್ತಾ ಇದ್ರು. ಯಾಕೆಂದರೆ ಈ ರೀತಿ ಅಭ್ಯಾಸ ಇಲ್ಲ ಅಂತಂದರೆ, ದುಷ್ಟರು ಯಾರಾದರೂ ಬಂದರು ಅಂದಾಗ ಅವರು ಕೊಲ್ಲೋದಕ್ಕೆ ಸಮರ್ಥರಾಗಿರ್ಬೇಕಲ್ವ. ಸೊ ಪ್ರಾಕ್ಟೀಸ್ ಇದ್ರೇ ಅಲ್ವಾ ಅವರು ಕೊಲ್ಲೋದಕ್ಕಾಗೋದು. ಅದಕ್ಕೋಸ್ಕರ ಈಗ ಕೊಲ್ಲೋದು ತಪ್ಪಲ್ವಾ ಅಂತ ನಮ್ಗೆ ಅನ್ನಿಸ್ಬೋದು, ಆದರೆ ಕ್ಷತ್ರಿಯರಿಗೆ ಈ ರೀತಿ ಹಿಂಸೆ ಮಾಡೋದಕ್ಕೆ ಅವ್ರಿಗೆ ಪರ್ಮಿಷನ್ ಇತ್ತು. ಒಂದು ಒಳ್ಳೆ ಕೆಲಸ ಮಾಡೋದಕ್ಕೋಸ್ಕರ ಹಿಂಸೆ ಅನ್ನೋದು ಅವರ ಒಂದು ಕರ್ತವ್ಯದ ಭಾಗ ಆಗಿರುತ್ತೆ, ಅವರು ಮಾಡಲೇಬೇಕಾಗಿರುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಈ ಎರಡೂ ಶಬ್ದಗಳನ್ನು ಸ್ಪಷ್ಟವಾಗಿ ಹೇಳಲಾಗಿದೆ. ವಧಾಯ ಕೊಲ್ಲುವುದಕ್ಕಾಗಿ ಮತ್ತು ಅಸತಾಂ ದುಷ್ಟರನ್ನು. ರಾಜನ ರಕ್ಷಣಾ ಶಕ್ತಿಯು ಪರಮಪ್ರಭುವಿನ ಶಕ್ತಿ ಎಂದು ಭಾವಿಸಲಾಗಿದೆ. ಭಗವದ್ಗೀತೆಯಲ್ಲಿ ಕೃಷ್ಣನು ಹೀಗೆನ್ನುವನು, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ. ಸಾಧುಗಳಿಗೆ ರಕ್ಷಣೆಯನ್ನು ನೀಡುವುದಕ್ಕಾಗಿ ಮತ್ತು ದುಷ್ಟರನ್ನು ಕೊಲ್ಲುವುದಕ್ಕಾಗಿ ಭಗವಂತನು ಅವತರಿಸುವನು. ಆದುದರಿಂದ ಸಾಧುಗಳಿಗೆ ರಕ್ಷಣೆ ನೀಡುವ ಮತ್ತು ದುಷ್ಟರನ್ನು ಕೊಲ್ಲುವ ಶಕ್ತಿಯು ನೇರವಾಗಿ ಭಗವಂತನ ಶಕ್ತಿಯಾಗಿದೆ, ಹಾಗೂ ರಾಜ ಅಥವಾ ರಾಜ್ಯದ ಮುಖ್ಯ ಆಡಳಿತಗಾರನು ಅಂತಹ ಶಕ್ತಿಯನ್ನು ಪಡೆದವನೆಂದು ಭಾವಿಸಲಾಗಿದೆ. ಅಂದರೆ ಇಲ್ಲಿ ವಧಾಯ ಅಸತಾಂ ಅಂತ ಹೇಳಿದ್ದಾರೆ, ಎರಡು ಪದಗಳನ್ನು ಉಪಯೋಗ ಮಾಡಿದ್ದಾರೆ. ಅಂದರೆ ವಧಾಯ ಅಂದರೆ ಕೊಲ್ಲೋದಕ್ಕೆ, ಅಸತಾಂ ಅಂತಂದರೆ ದುಷ್ಟರನ್ನ ಕೊಲ್ಲಬೇಕು, ಒಳ್ಳೆಯವರನ್ನಲ್ಲ. ಆಯಿತಾ. ರಾಜನ ರಕ್ಷಣಾ ಶಕ್ತಿ ಭಗವಂತನ ಶಕ್ತಿನೇ ಅಂತ
ಹೇಳಿದ್ದಾರೆ. ಈಗ ಭಗವದ್ಗೀತೆಯಲ್ಲಿ 4ನೇ ಅಧ್ಯಾಯ 8ನೇ ಶ್ಲೋಕದಲ್ಲಿ ಕೃಷ್ಣ ಏನು ಹೇಳ್ತಾನೆ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಂ. ಅಂದ್ರೆ ಏನು, ಸಾಧುಗಳಿಗೆ ರಕ್ಷಣೆ ಅಂದರೆ ಒಳ್ಳೆಯವರಿಗೆ ರಕ್ಷಣೆ ಕೊಡೋದು, ಮತ್ತು ದುಷ್ಟರನ್ನು ಕೊಲ್ಲೋದಕ್ಕೆ ಭಗವಂತ ಅವತರಿಸ್ತಾನೆ ಅಂತ ಅಂದ್ಬಿಟ್ಟು. ಸೊ ಸಾಧುಗಳಿಗೆ ರಕ್ಷಣೆ ಕೊಡುವಂಥದ್ದು ಮತ್ತು ದುಷ್ಟರನ್ನು ಕೊಲ್ಲುವಂಥ ಶಕ್ತಿ ನೇರವಾಗಿ ಭಗವಂತನ ಶಕ್ತಿನೇ ಅದು. ಯಾರಾದರೂ ಆ ರೀತಿ ಮಾಡ್ತಾ ಇದ್ರೆ ಅಲ್ಲಿ ಭಗವಂತನೇ ಸ್ವಯಂ ಆ ಕೆಲಸವನ್ನು ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಬೇಕು. ಇಲ್ಲಿ ರಾಜ ಮತ್ತು ರಾಜ್ಯದ ಮುಖ್ಯ ಆಡಳಿತಗಾರ ಇರ್ತಾನಲ್ಲ, ಅವನು ಅಂತಹ ಶಕ್ತಿಯನ್ನು ಪಡೆದಿರೋನು ಅಂತಲೇ ನಾವು ಅಂದ್ಕೊಳ್ಬೇಕು. ಆಯ್ತು, ಅವನಿಗೆ ಆ ಒಂದು ಶಕ್ತಿಯನ್ನು ಭಗವಂತನೇ ಕೊಟ್ಟಿರ್ತಾನೆ ಅಂತಂದ್ಬಿಟ್ಟು. ಈ ಯುಗದಲ್ಲಿ ದುಷ್ಟರನ್ನು ಸಂಹರಿಸುವುದರಲ್ಲಿ ಪ್ರವೀಣನಾದ ರಾಜ್ಯಾಧಿಪತಿ ದೊರೆಯುವುದು ಬಹಳ ಕಷ್ಟ. ಆಧುನಿಕ ರಾಜ್ಯಾಧಿಪತಿಗಳು ತಮ್ಮ ಅರಮನೆಗಳಲ್ಲಿ ತುಂಬ ಹಾಯಾಗಿ ಕುಳಿತಿರುತ್ತಾರೆ ಮತ್ತು ನಿರಪರಾಧಿಗಳನ್ನು ನಿಷ್ಕಾರಣವಾಗಿ ಕೊಲ್ಲಲು ಯತ್ನಿಸುತ್ತಾರೆ. ಅಂದರೆ ಈ ಒಂದು ಕಲಿಯುಗದಲ್ಲಿ, ಹಿಂದಿನ ಕಾಲದಲ್ಲಿ ರಾಜರು ಹಾಗಿರ್ತಿದ್ರು. ಬೇಕಾದರೆ ನಾವು ಬೇಕಾದಷ್ಟು ಕಥೆಗಳನ್ನು ಕೇಳಿದ್ದೀವಿ, ಅಥವಾ ಸೀರಿಯಲ್ಗಳಲ್ಲೂ ಕೂಡ ಮಹಾಭಾರತ ಆಗಿರ್ಬೋದು, ಈ ರೀತಿ ಬೇಕಾದಷ್ಟು ಬಂದಿದೆಯಲ್ವ. ಅದರಲ್ಲಿ ನಾವು ನೋಡೋ ಪ್ರಕಾರ ಏನಿರುತ್ತೆ ಹೇಳಿ, ಯಾರಾದರೂ ದುಷ್ಟರು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ, ಅಥವಾ ದುಷ್ಟರು ಏನಾದರೂ ಬಂದು ಮಾಡ್ತಾ ಇದ್ದಾರೆ ಅಂತಂದರೆ ಅವರಿಗೆ ಶಿಕ್ಷೆ ಕೊಡೋದಕ್ಕೆ ಮೊದಲು ರಾಜ ಬರ್ತಾನೆ ಅಲ್ವಾ. ಯಾವುದಾದ್ರೂ ಯುದ್ಧ ಅಂತಂದರೆ ಮುಂದೆ ರಾಜ ಇರ್ತಾ ಇದ್ದ, ಅವನ ಹಿಂದೆ ಸೈನಿಕರು ಬೇರೆ ರಾಜರೆಲ್ಲ ಇರ್ತಾಯಿದ್ರು. ಆದರೆ ಈಗ ಯಾರು ಈ ರಾಜ್ಯವನ್ನು ನೋಡ್ಕೊಳ್ತಾ ಇರ್ತಾರೋ ಅವರು ದುಷ್ಟರು ಬಂದಿದ್ದಾರೆ ಅಂತಂದಾಗ ಅವ್ರು ಬಂದು ಯುದ್ಧ ಮಾಡ್ತಾರಾ? ಇಲ್ಲ. AC ರೂಮಲ್ಲಿ ಸುಖವಾಗಿರ್ತಾರೆ ಹೊರತು ಸೈನಿಕರು ಹೋರಾಡಬೇಕಷ್ಟೇ ಅಲ್ವಾ. ಆ ರೀತಿಯ ಒಂದು ಸಂದರ್ಭ ಈಗಿದೆ. ಅಂದರೆ ಈಗ ಆಧುನಿಕ ರಾಜ್ಯಾಧಿಪತಿಗಳು ತಮ್ಮ ಅರಮನೆಗಳಲ್ಲಿ ಕೂತ್ಕೊಂಡು, ಅರಮನೆಗಳು ಅಂತಂದ್ರೆ ಏನು, ಈಗ ಒಂದು ಲಕ್ಸುರೀಸ್ ಆಗಿರುವಂತಹ AC ರೂಮಲ್ಲಿ ಕೂತ್ಕೊಂಡು ಆರಾಮಾಗಿರ್ತಾರೆ. ನಿರಪರಾಧಿಗಳನ್ನು ನಿಷ್ಕಾರಣವಾಗಿ ಕೊಲ್ಲೋದಕ್ಕೆ ಕೂಡ ಪ್ರಯತ್ನ ಮಾಡ್ತಾರೆ. ಯಾರು ತಪ್ಪು ಮಾಡಿರ್ತಾರೋ ಅವ್ರಿಗೆ ಶಿಕ್ಷೆ ಕೊಡಬೇಕು. ಈಗ ಹಾಗಲ್ಲ, ತಪ್ಪು ಮಾಡಿಲ್ಲದೆ ಇರೋರಿಗೆ ಶಿಕ್ಷೆ ಕೊಡ್ತಾ ಇರ್ತಾರೆ. ಅಂದರೆ ಎಲ್ಲ ಉಲ್ಟಂ ಪಲ್ಟ ಆಗಿದೆ ಈಗ ಈ ಕಲಿಯುಗದಲ್ಲಿ ಅಂತ. ಹಿಂದಿನ ಕಾಲದಲ್ಲಿ ಧರ್ಮ ಕರ್ಮ ಇದನ್ನೆಲ್ಲ ನೋಡ್ತಾ ಇದ್ರು. ಆದರೆ ಈಗೇನು ಅಂತಂದರೆ ತಾವು ಚೆನ್ನಾಗಿರಬೇಕು, ಅದು ಯಾರು ಸತ್ರೂ ಪರವಾಗಿಲ್ಲ, ಯಾರಿಗೆ ಶಿಕ್ಷೆ ಆದರೂ ಪರವಾಗಿಲ್ಲ, ಯಾರು ಹೇಗಿದ್ರೂ ಪರವಾಗಿಲ್ಲ, ನಾನು ಚೆನ್ನಾಗಿರಬೇಕು. ಅವರು ಜನರನ್ನು ನೋಡ್ಕೊಳ್ಳೋದಕ್ಕಿರೋದಿಲ್ಲ, ಅವರು ತಮ್ಮನ್ನು ತಾವು ಹೇಗೆ ಬೆಳೆಸ್ಕೊಳ್ಬೇಕು, ಅದು ಐಶ್ವರ್ಯದಲ್ಲಿ ಹೇಗೆ ಬೆಳಿಬೇಕು, ಆ ರೀತಿ ಯೋಚನೆ ಮಾಡ್ತಾರೆ ಹೊರತು ಧರ್ಮ ಕರ್ಮ ಅನ್ನೋದು ಯಾವುದೂ ಅವ್ರ ಮನಸ್ಸಲ್ಲಿ ಬರೋದೇ ಇಲ್ಲ. ಇದನ್ನೆಲ್ಲ ನಾವು ನೋಡಿದ್ದೀವಿ. ಇದನ್ನೆಲ್ಲ ಹೇಳುವಂಥ ಒಂದು ನೆಸೆಸಿಟಿ ಇಲ್ಲ. ಹಿಂದಿನ ಕಾಲಕ್ಕೂ ಈಗಿನ ಕಾಲಕ್ಕೂ ರಾಜ್ಯದ ಆಡಳಿತವನ್ನು ನಾವು ಯೋಚನೆ ಮಾಡಿದಾಗ ಅಜಗಜಾಂತರವಾದಂಥ ವ್ಯತ್ಯಾಸ ಇದೆ. ಅದನ್ನು ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.